ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ಹುಬ್ಬಳ್ಳಿಯಿಂದ ನಾನು ಸಂಜಯ್ ಚಿಕ್ಕಮಠ. ಹುಬ್ಬಳ್ಳಿ ನಗರದ ಅಸಾರವಾಣಿಯಲ್ಲಿ ಪ್ರಾಚೀನ ಕಾಲದ ಅಂತಂದ್ರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ಭವಾನಿ ಶಂಕರ ದೇವಸ್ಥಾನವಿದೆ. ಕಳೆದ ಅನೇಕ ವರ್ಷಗಳಿಂದ ಶತಮಾನಗಳಿಂದಲೂ ಕೂಡ ಈ ಭವಾನಿ ಶಂಕರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುತ್ತದೆ. ಪ್ರತಿನಿತ್ಯ ಅನೇಕ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅನೇಕ ವರ್ಷಗಳಿಂದ ಇಲ್ಲಿ ಈ ಭವಾನಿ ಶಂಕರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಆದ್ರೆ ಇದೀಗ ಈ ಭವಾನಿ ಶಂಕರ ದೇವಸ್ಥಾನದ ಸಮೀಪ ಅಂದ್ರೆ ದೇವಸ್ಥಾನದ ಒಂದು ಪುಷ್ಕರಣಿ ಇತ್ತು. ಆ ಪುಷ್ಕರಣಿಯನ್ನ ಅತಿಕ್ರಮಣ ಮಾಡಲಾಗಿದೆ ಅಂತ ಒಂದು ಆರೋಪವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದ ಅಂದ್ರೆ ಇದೇ ಆಗಸ್ಟ್ 5ರಂದು ಇದೀಗ ಏನೋ ಭವಾನಿ ಶಂಕರದ ದೇವಸ್ಥಾನದ ಸಮೀಪ ಏನೋ ಪುಷ್ಕರಣಿ ಜಾಗ ಇತ್ತು ಅಂತ ಹೇಳಲಾಗ್ತದೆ. ಆ ಜಾಗದಲ್ಲಿ ಪಾಲಿಕೆ ವತಿಯಿಂದ ಇದೀಗ 25 ಲಕ್ಷ ಅನುದಾನದಲ್ಲಿ ಇದೀಗ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಸಿಸಿ ರಸ್ತೆ ನಿರ್ಮಾಣ ಮತ್ತು ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳೊಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ಇದೀಗ ಸಿಸಿ ರಸ್ತೆನ ನಿರ್ಮಾಣ ಮಾಡಿದರೆ ಆ ರಸ್ತೆ ಇದ್ದಂತ ಜಾಗದಲ್ಲೇ ದೇವಸ್ಥಾನದ ಪುಷ್ಕರಣಿ ಇತ್ತು. ಆ ಪುಷ್ಕರಣಿಯನ್ನ ಉಳಿಸಬೇಕು, ಅದು ದೇವಸ್ಥಾನದ ಆಸ್ತಿ ಅನ್ನುವಂಥ ಒಂದು ಮಾತನ್ನ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಇನ್ನು ಈ ಭವಾನಿ ಶಂಕರ ದೇವಸ್ಥಾನ ನಿರ್ಮಾಣವಾಗಿರುವಂಥದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂದ್ರೆ ಸರಿಸುಮಾರು 1000ನೇ ಇಸ್ವಿಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅನ್ನೋಂಥ ಒಂದು ಮಾಹಿತಿಯನ್ನ ಅನೇಕ ಇತಿಹಾಸಗಳ ಮುಖಾಂತರ ಗೊತ್ತಾಗ್ತಾ ಇರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಇತಿಹಾಸ ಇದ್ರೂ ಕೂಡ 5 ಎಕರೆ ವಿಸ್ತೀರ್ಣದಲ್ಲಿ ಒಂದು ದೇವಸ್ಥಾನ ಇತ್ತು ಅಂತ ಮೊದಲು ಹೇಳಲಾಗ್ತದೆ. ಆದ್ರೆ ಇದೀಗ ಸದ್ಯ 2-3 ಗುಂಟೆಗೆ ಮಾತ್ರ ಇದೀಗ ಅದು ಸ್ಥೀಮಿತವಾಗಿರುವಂಥದ್ದು. ಅಂದ್ರೆ ದೇವಸ್ಥಾನ ಸುತ್ತಮುತ್ತ ಸಾಕಷ್ಟು ಮನೆಗಳಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಒಂದು ಕಡೆ ಮಸೀದಿ ಇದೆ, ಬೇರೆ ಬೇರೆ ಅಂದ್ರೆ ಪಾಲಿಕೆ ಜಾಗ ಸೇರಿದೆ, ಅದೆಲ್ಲವೂ ಕೂಡ ಅಲ್ಲಿ ಬೇರೆ ಬೇರೆ ಮನೆಗಳು ನಿರ್ಮಾಣವಾಗಿರುವಂಥದ್ದು. ಆದ್ರೆ ಏನು ದೇವಸ್ಥಾನಕ್ಕೆ ಒಂದು ಪುಷ್ಕರಣಿ ಇತ್ತು, ಆ ಪುಷ್ಕರಣಿಯನ್ನ ಇದೀಗ ಅತಿಕ್ರಮಣ ಮಾಡಲಾಗ್ತದೆ ಅಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂಥದ್ದು. ಈ ಒಂದು ಜಾಗವನ್ನ ಅತಿಕ್ರಮಣ ಮಾಡಿ ಯಾರದೋ ಒಂದು ಓಲೈಕೆಗೋಸ್ಕರ ಇದೊಂದು ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ, ಅಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಇರಬಾರ್ದು, ಅದು ಪುಷ್ಕರಣಿ ಇತ್ತು, ಆ ಪುಷ್ಕರಣಿಯನ್ನ ಉತ್ಖನನ ಮಾಡಬೇಕು ಅನ್ನೋಂಥದ್ದು ಆಗ್ರಹವನ್ನ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರೋದು. ಇನ್ನು ಈ ಸದ್ಯ ದೇವಸ್ಥಾನ ಇರುವಂಥದ್ದು ರಾಜ್ಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿ. ಆದ್ರೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರೋದಂತಂದ್ರೆ ದೇವಸ್ಥಾನದ ಪುಷ್ಕರಣಿ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಸದ್ಯ ಯಾವುದೇ ಒಂದು ಮಾಹಿತಿ ಇಲ್ಲ ಅನ್ನುವ ಮಾತುಗಳನ್ನ ಪಾಲಿಕೆಗೆ ಹೇಳಿರುವಂಥದ್ದು. ಪಾಲಿಕೆ ಕೂಡ ಈ ಬಗ್ಗೆ ಪುಷ್ಕರಣಿ ಇತ್ತು ಅನ್ನೋ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ ಅನ್ನೋ ಒಂದು ಮಾತನ್ನ ಪಾಲಿಕೆಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಅಂತಂದ್ರೆ ಇಲ್ಲಿನ ಸ್ಥಳೀಯರು ಹೇಳುವಂತಂದ್ರೆ ಇಲ್ಲಿ ಅನೇಕ ವರ್ಷಗಳ ಹಿಂದೆ ಪುಷ್ಕರಣಿ ಇತ್ತು, ದೇವಸ್ಥಾನದ ಪುಷ್ಕರಣಿ ಇತ್ತು ಅಂತ ಹೇಳಿ ಮಾತುಗಳನ್ನ ಹೇಳ್ತಾ ಇರುವಂತಂದ್ರೆ ಕಾಲಾನಂತರ ಅದು ಅತಿಕ್ರಮಣವಾಗಿದೆ. ಪುಷ್ಕರಣಿ ಇದ್ದ ಜಾಗದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸಿದ ಹಿನ್ನೆಲೆಯಲ್ಲಿ ಅದು ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಆ ಪುಷ್ಕರಣಿ ಇದ್ದಂತಹ ಜಾಗವನ್ನ ಉತ್ಖನನ ಮಾಡಬೇಕು, ಉತ್ಖನನ ಮಾಡಿದ್ರೆ ಮಾತ್ರ ಆ ಪುಷ್ಕರಣಿ ಇರುವ ಜಾಗ ಗೊತ್ತಾಗುತ್ತೆ. ಒಂದು ವೇಳೆ ಉತ್ಖನನದ ನಂತರವೂ ಕೂಡ ಅಲ್ಲಿ ಪುಷ್ಕರಣಿ ಇಲ್ಲದೇ ಇದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಮಾತನ್ನ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಆದ್ರೆ ದೇವಸ್ಥಾನ ಸುತ್ತಮುತ್ತ ಒಂದ್ ಕಡೆ ಮಸೀದಿ ಇದೆ, ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಸಮಾಜದವರ ಮನೆಗಳು ಕೂಡ ನಿರ್ಮಾಣವಾಗಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ದೇವಸ್ಥಾನದ ಪುಷ್ಕರಣಿ ವಿವಾದ ಈಗ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿರುವಂಥದ್ದು. ಏನು ಸ್ಥಳೀಯ ಪಾಲಿಕೆಯ ಕಾರ್ಪೊರೇಟ್ ಹೇಳೋದಂತಂದ್ರೆ ಇಲ್ಲಿ ಪುಷ್ಕರಣಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ಅನೇಕ ವರ್ಷಗಳಿಂದ ನಮ್ಮ ಜನರು ಇದರಲ್ಲೊಂದು ಕೆರೆಗಳು ಕೂಡ ಬೇಕಾದಷ್ಟು ಇದ್ವು, ಆದ್ರೆ ಕೆರೆಗಳು ಅನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಕೆರೆಗಳು ಮುಚ್ಚಿ ಹೋಗಿದಾವೆ. ಇಲ್ಲಿಯೂ ಕೂಡ ಅದೇ ರೀತಿ ಕೆರೆ ಇದ್ರೂ ಕೂಡ ಅದು ಮುಚ್ಚಿ ಹೋಗಿದಲ್ಲಿ ದೇವಸ್ಥಾನದ ಪುಷ್ಕರಣಿ ಇರಲಿಲ್ಲ ಅನ್ನುವ ಮಾತುಗಳನ್ನ ಅಲ್ಲಿನ ಪಾಲಿಕೆಯ ಕಾರ್ಪೊರೇಟರ್ ಹೇಳ್ತಾ ಇರುವಂತಂದ್ರೆ ಹಿಂದೂ ಪರ ಸಂಘಟನೆಗಳು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಪುಷ್ಕರಣಿ ಇತ್ತು ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದೀಗ ಪುರಾತತ್ವ ಇಲಾಖೆ ಮತ್ತು ಪಾಲಿಕೆಯ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಪುಷ್ಕರಣಿ ಜಾಗವನ್ನ ಉತ್ಖನನ ಮಾಡಬೇಕು, ಜೊತೆಗೆ ಅಂತಂದ್ರೆ ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಮಾಡ್ತಾ ಇರೋದು. ಒಂದು ವೇಳೆ ಸರ್ಕಾರ, ಪಾಲಿಕೆ ಮತ್ತು ಪುರಾತತ್ವ ಇಲಾಖೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ಆಗಸ್ಟ್ 22ರಂದು ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ. ಏನು ಇದೀಗ ರಸ್ತೆನ ನಿರ್ಮಾಣ ಮಾಡಿದರೆ ಆ ರಸ್ತೆಯನ್ನು ಕೂಡ ಒಡೆದು ಹಾಕ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿಯವರೆಗೆ ಪಾಲಿಕೆಯ ಅಧಿಕಾರಿಗಳು ನಿರ್ಲಕ್ಷ್ಯನ ವಹಿಸಿರುವಂಥದ್ದು, ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯನ ವಹಿಸಿರುವಂಥದ್ದು. ಯಾಕಂದ್ರೆ ಪಾಲಿಕೆಯ ಬಳಿ ಕೂಡ ಯಾವುದೇ ಮಾಹಿತಿ ಇಲ್ಲ, ಪುರಾತತ್ವ ಇಲಾಖೆಯ ಬಳಿ ಯಾವುದೇ ಮಾಹಿತಿ ಇಲ್ಲ. ಇನ್ನು ಈ ದೇವಸ್ಥಾನದ ರಕ್ಷಣೆಯನ್ನು ಮಾಡ್ಬೇಕಂತದ್ದು ಜವಾಬ್ದಾರಿ ರಾಜ್ಯ ಪುರಾತತ್ವ ಇಲಾಖೆಗೆ ಅವರು ಮಾಡ್ಬೇಕಂತ ಕೆಲಸ ಇದೆ. ಯಾಕಂದ್ರೆ ಇದು ರಾಜ್ಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿರುವಂಥದ್ದು. ಆದ್ರೆ ಪುರಾತತ್ವ ಇಲಾಖೆ ಯಾವುದೇ ಒಂದು ಕ್ರಮಗಳನ್ನ ಇಲ್ಲಿಯವರೆಗೆ ಕೈಗೊಳ್ಳಿಲ್ಲ. ದೇವಸ್ಥಾನದ ಸುತ್ತಮುತ್ತಲ ಜಾಗವನ್ನ ರಕ್ಷಣೆ ಮಾಡ್ಬೇಕಂತ ಕೆಲಸವನ್ನ ಸಂಪೂರ್ಣವಾಗಿ ಮರೆತಿರುವಂಥದ್ದು. ಜೊತೆಗೆ ನಮ್ಮ ಬಳಿ ಯಾವುದೇ ದಾಖಲೆಗಳು ಕೂಡ ಇಲ್ಲ ಅನ್ನೋಂಥದ್ದು ಹೇಳುವಂಥದ್ದು ಬೇಜವಾಬ್ದಾರಿತನನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ
ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಆಗಸ್ಟ್ 22ರವರೆಗೆ ಇದೀಗ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಗಡುವನ್ನು ನೀಡಿದ್ದಾರೆ. ಗಡುವಿನೊಳಗಾಗಿ ಸಮಸ್ಯೆ ಬಗೆಹರಿದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಪಾಲಿಕೆಯ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಾಕಷ್ಟೊಂದು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಏನೋ ಹಿಂದೂ ಪರ ಸಂಘಟನೆಗಳು ಏನು ಆಗ್ರಹ ಮಾಡ್ತವೆ, ಉತ್ಖನನ ಮಾಡ್ಬೇಕಂತೇಳಿ ಉತ್ಖನನ ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಜೊತೆಗೆ ಈ ಸುತ್ತಮುತ್ತಲಿನ ಜಾಗದ ಒಂದು ರಕ್ಷಣೆಯನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಈಗ ಸದ್ಯ ಇರೋಂತಂದ್ರೆ ಉತ್ಖನನ ಮಾಡಿದ್ರಲ್ಲಿ ನಿಜವಾಗ್ಲೂ ಕೂಡ ಪುಷ್ಕರಣಿ ಇತ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ನಂತರ ಇದೊಂದು ಜಾಗದ ವಿವಾದ ಕೂಡ ಬಗೆಹರ್ತದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಇದೀಗ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂಥದ್ದು.